ಏ ಪಾಪಿಗಳ, ನೀವ್ಯಾಕೋ ಇಲ್ಲಿಗೆ ಬಂದಿದ್ರಾ? ಪಾಪಿಗಳಂತ ನೀನೇ ಹೇಳ್ತಾ ಇದೀಯಲ್ಲ, ಅದಕ್ಕೆ ಪಾಪ ಮಾಡಕ್ ಬಂದಿದ್ದೀವಿ. ನಮ್ಮನ್ನ ಈ ಪರಿಸ್ಥಿತಿಗೆ ತಂದ್ಬಿಟ್ಟವ್ರನ್ನ ಸುಮ್ನೆ ಬಿಟ್ರೆ ಋಣ ಉಳ್ಕೊಡತ್ತಲ್ಲ. ಬಿಡಪ್ಪ ರಾಘು, ಇವತ್ತಿನ ಕಾಲದಲ್ಲಿ ಇದೆಲ್ಲ ಸಹಜ. ನಾವ್ ಯಾರು ಏನು ಅನ್ಕೊಳ್ಳೋದಿಲ್ಲ. ಅವನ್ಯಾಕೆ ಕೋಪದಲ್ಲಿ ನೋಡ್ತಾ ಇದೀಯಾ? ಪರವಾಗಿಲ್ಲ ಅಣ್ಣ, ಮನ್ಸಲ್ಲಿ ಇಷ್ಟೊಂದೆಲ್ಲ ಪ್ರೀತಿ ಇಟ್ಕೊಂಡು ನಮ್ಮ ಮುಂದೆ ಏನು ಗೊತ್ತಿಲ್ದೇ ಇರೋ ಒಂಥರ ಇರ್ತ್ಯಾ? ಸಂಗೀತ, ಇದಕ್ಕೇನ್ ಹೇಳ್ತ್ಯಾ? ಯಾರ ಮನ್ಸಲ್ಲಿ ಏನಿರುತ್ತೆ ಅನ್ನೋದು ಅವ್ರಿಗಷ್ಟೇ ಗೊತ್ತಿರುತ್ತೆ. ಅದನ್ನ ನಮಗ್ ಹೇಗ್ ಬೇಕೋ ಹಾಗೆ ತಿಳ್ಕೊಳ್ತಾ ಇದೀವಿ. ಆದ್ರೆ ನಿಜವಾಗ್ಲೂ ಏನಿದೆ ಅನ್ನೋದು ಅವನೇ ಹೇಳ್ಬೇಕು ತಾನೆ. ನೀನೊಬ್ಳು ಹೋಗಿ ಹೋಗಿ ಇವಳ ಹತ್ರ ಕೇಳ್ತಿದೀಯಲ್ಲ. ನಮ್ಮ ಅನಿತಾ ರಾಘು ಹೇಳ್ ಮಾಡ್ಸಿದ್ ಜೋಡಿ, ಅದ್ರಲ್ಲಿ 2 ಮಾತಿಲ್ಲ ಬಿಡು. ಪ್ರೀತಿ ಅಂದ್ರೆ ಇದಣ್ಣ. ಅವಳು ಇದ್ಯ ಯಾವಾಗ್ಲೂ ಕಿರಿಕು ಜಗಳ ಬರೀ ಅದೇ ಆಗೋಗಿತ್ತು. ಹೇಗೋ ಅವಳಿಂದ ಮುಕ್ತಿ ಸಿಕ್ತಲ್ಲ ಬಿಡು. ಆದ್ರೆ ಅನಿತಾ ನೋಡು, ಎಲ್ಲಾ ವಿಷಯದಲ್ಲೂ ನಿನ್ ಜೊತೆ ಆಗಿದ್ದು, ನಿನ್ ಬೇಕು ಬೇಡಗಳನ್ನೆಲ್ಲ ಅರ್ಥ ಮಾಡ್ಕೊಂಡು ನಿನ್ನ ಖುಷಿಯಾಗಿ ನೋಡ್ಕೋತಿದ್ದಾಳೆ. ಹೊರಗಿನ ಹೊಳಪಿಗೆ ಮರುಳಾದ್ರೆ ಒಳಗಡೆ ಇರೋ ಕಲ್ಲು ಕಾಲ್ ಮುರಿಯುತ್ತೆ. ಅದಕ್ಕೆ ಹೊಳಪು ನೋಡಿ ನಿರೀಕ್ಷೆ ಮಾಡಬಾರ್ದು, ಪರೀಕ್ಷೆ ಮಾಡಿ ನಿರ್ಧಾರ. ಅತ್ತೆ, ಇವಾಗ ಅದ್ರ ಬಗ್ಗೆ ಚರ್ಚೆ ಯಾಕೆ? ಹೇಗಿದ್ರು ಈಗೆಲ್ಲ ಸರಿ ಹೋಗಿದೆ ತಾನೆ. ಅವ್ರ ಇಷ್ಟ ಬಂದಂಗೆ ಇರ್ಲಿ ಬಿಡಿ. ಏನೋ ಆಯ್ತು, ಊಟ ಒಂದ್ ಮುಗಿದ್ ಬಿಟ್ರೆ ಇವತ್ತಿನ ದಿನ ಮುಗ್ದಾಗೆ. ಮುರಾರಿ, ಅದ್ಕೆ ಏನಾದ್ರು ತೊಂದ್ರೆ ಆಯ್ತಾ? ಏನೂ ಇಲ್ಲ ಮುರಾರಿ. ಅದ್ ಸರಿ, ನೀನೇನು ದೊಣ್ಣೆ ವರ್ಷ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ಯಾ? ದೊಣ್ಣೆ ವರ್ಷ ಎಲ್ಲ ಅದಕ್ಕೆ ಆಗ್ಲೇ ಹೇಳಿಲ್ವಾ, ಒಂದು ಸೊಳ್ಳೆನು ಒಳಗ್ ಬಿಡಲ್ಲ ಅಂತ. ಅದಕ್ಕೆ ಒಂದು ಸೊಳ್ಳೆನು ಬಿಡಬಾರ್ದು ಅಂತ ಈ ಪ್ಲಾನ್. ಸರಿ ಜೇಮ್ಸ್ ಬಾಂಡ್ ಸರ್, ಬನ್ನಿ ಊಟ ಮಾಡಿ, ಆಮೇಲೆ ಸೊಳ್ಳೆ ಓಡಿಸಿರಂತೆ. ಹೊಟ್ಟೆ ತುಂಬಾ ಊಟ ಮಾಡಿದ್ರೆ ಕಣ್ ತುಂಬಾ ನಿದ್ದೆ ಬರುತ್ತೆ. ಅದಕ್ಕೆ ನನಗೆ ಊಟನೇ ಬೇಡ. ಯಾರು ಬರ್ದೇ ಇರೋ ರೀತಿ ಕಾಯ್ಬೇಕು ಅಂದ್ರೆ ಎಚ್ಚರಿಕೆಯಿಂದ ಇರ್ಬೇಕಲ್ವಾ? ಹಾಗೆಲ್ಲ ಯಾರು ಬರಲ್ಲ, ನೀವು ಬನ್ನಿ ಜೇಮ್ಸ್ ಬಾಂಡ್ ಸರ್. ಈ ಮುರಾರಿ ಇರ್ಬೇಕಾದ್ರೆ ಯಾರಾದ್ರೂ ಇಲ್ಲಿಗೆ ಬರಕ್ಕೆ ಧೈರ್ಯ ಮಾಡಕ್ಕಾಗತ್ತಾ? ಬಂದ್ರು ಅವ್ರು ಇಲ್ಲಿಂದ ವಾಪಸ್ ಹೋಗಕ್ ಸಾಧ್ಯನಾ? ಅದಕ್ಕೆ ಮೊದ್ಲು ಹೋಗಿ ಊಟ ಮಾಡಿ ನೆಮ್ಮದಿಯಾಗಿ ನಿದ್ದೆ ಮಾಡಿ. ರಾಮಾಚಾರಿ ಬಂದಾಗ ನಾನೇ ಎಬ್ಬಿಸ್ತೀನಿ. ಸರಿ ಮುರಾರಿ, ಹುಷಾರು. ನಿನ್ಗೇನಾದ್ರೂ ಬೇಕಿದ್ರೆ ಹೇಳು. ಆಯ್ತು ಅದಕ್ಕೆ. ಒಬ್ನೇ ಬಂದ್ರು ಸರಿ, ಗುಂಪಾಗಿ ಬಂದ್ರು ಸರಿ, ಪಿಂಡ ಇಡೋದೆ ತಿಥಿ ಮಾಡೋದೆ. ಒಂದೇ ಕಡೆ ಕೂತು ಕೂತು ಬೋರ್ ಆಯ್ತು ಅಪ್ಪ ತಂದೆ, ಲೇಟ್ ಆಯ್ತು, ಹೋಗಿ ಮಲ್ಕೊಳ್ಳೋ. ಏನೋ ಗೊತ್ತಿಲ್ಲ ತರುಣ, ಯಾಕೋ ನಿದ್ದೆನೇ ಬರ್ತಿಲ್ಲ. ಹೌದಪ್ಪ, ನಿನಗೆ ಯಾಕೆ ನಿದ್ದೆ ಬರ್ತಿಲ್ಲ ನನಗಂತೂ ಗೊತ್ತಿಲ್ಲ. ಬಟ್ ನಿನ್ನ ಪರಿಸ್ಥಿತಿ ನೋಡ್ತಿದ್ರೆ ನನಗಂತೂ ನಿದ್ದೆನೇ ಬರ್ತಿಲ್ಲ. ನಿನ್ನ ಮಲಗ್ಸೋದಕ್ಕೆ ಫೋನ್ ಬಂತು ಅನ್ಸುತ್ತೆ. ರಿಸೀವ್ ಮಾಡಿ ಮಾತಾಡು. ಯಾಕೋ ಪರ್ಸನಲ್ ಕಾಲಾ? ನಾನು ಎದ್ದೋಗ್ಬೇಕಾ? ಸರಿ ಆಯ್ತು, ಮಾತಾಡು. ಏಯ್ ತರುಣ, ಎಲ್ಲದಕ್ಕೂ ಲಿಮಿಟ್ ಅಂತ ಇರುತ್ತೆ. ಒಬ್ಬ ಫ್ರೆಂಡ್ ಆಗಿ ನೀನು ಹಿಂಗೆ ಮಾಡ್ತೀಯಲ್ಲ. ನಾನೇನೋ ತಪ್ಪ ಹೇಳಿದೆ. ನೀನ್ ಫೋನ್ ಪಿಕ್ ಮಾಡೋವರೆಗೂ ಅವಳು ಫೋನ್ ಮಾಡೋದು ಬಿಡಲ್ಲ. ಅವಳು ಬಿಡಲ್ಲ, ನೀನ್ ಪಿಕ್ ಮಾಡಲ್ಲ. ಅವಳು ಬಿಡಲ್ಲ, ನೀನ್ ಪಿಕ್ ಮಾಡಲ್ಲ. ಅದಕ್ಕೆ ಪರ್ಸನಲ್ ಕಾಲ್ ಏನೋ ಮಾತಾಡ್ತಿ ಅಂತ ನಾನು ಎದ್ದೋಗ್ತೀನಿ ಅಂದೆ. ಏನು ಬೇಡ, ಸುಮ್ಮನೆ ಕೂತು. ಹಲೋ, ಸಾರಿ, ಏನಾದ್ರೂ ಡಿಸ್ಟರ್ಬ್ ಮಾಡಿದ್ನಾ? ಏನು ಇಲ್ಲ, ಹೇಳಿ. ನಿದ್ದೆ ಮಾಡ್ತಾ ಇದ್ರಾ? ಇಲ್ಲ, ನಿದ್ದೆ ಬರ್ತಿರ್ಲಿಲ್ಲ, ಸುಮ್ಮನೆ ಕೂತಿದ್ದೆ. ಸೇಮ್ ಹಿಯರ್, ನನ್ಗೂ ಕೂಡ ನಿದ್ದೆ ಬರ್ತಿಲ್ಲ. ನೋಡಿ, ಮದ್ವೆ ಹತ್ರ ಬರ್ತಿದ್ದಂಗೆ
ಒಂದೊಂದು ಕ್ಷಣನೂ ಕಳೆಯೋದು ತುಂಬಾ ಕಷ್ಟ ಆಗ್ತದೆ. ನನ್ಗಂತೂ ನಾವಿಬ್ರು ಎಷ್ಟು ಬೇಗ ಜೊತೆ ಆಗ್ತೀವೋ ಅನ್ನಿಸ್ತಾ ಇದೆ. ಯಾಕೋ ಗೊತ್ತಿಲ್ಲ, ನಿಮ್ಮನ್ನ ಒಂದು ಕ್ಷಣನೂ ಬಿಟ್ಟಿರೋದಕ್ಕಾಗ್ತಿಲ್ಲ. ಇವತ್ತು ನಾವಿಬ್ರು ಮಧ್ಯ ನಡೆದ ಆ ಮಧುರ ಕ್ಷಣನ ನೆನ್ಸ್ಕೊಂಡ್ರೆ ನಂಗೇನೋ ಒಂಥರ ರೋಮಾಂಚನ ಆಗುತ್ತೆ. ಯಾಕೆ ರಾಘವೇಂದ್ರ ಅವರೇ ಸೈಲೆಂಟ್ ಆಗಿದ್ದೀರಾ? ಏನೂ ಇಲ್ಲ, ನೀವು ಮಲ್ಕೊಳ್ಳಿ. ಓ, ನಿಮಗೆ ನಿದ್ದೆ ಬರ್ತಾ ಇದೆಯಾ? ಸರಿ, ಮಲ್ಕೊಳ್ಳಿ. ಓಕೆ, ಗುಡ್ ನೈಟ್. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಬಾಯ್ ರಾಘವೇಂದ್ರ ಅವರೇ. ಬಾಯ್ ಜಾನ್ಸಿ. ಏನ್ ಹೇಳಿದ್ರಿ? ಇನ್ನೊಂದ್ಸಲ ಹೇಳಿ. ಸಾರಿ ಅನಿತಾ ಅವರೇ, ಗುಡ್ ನೈಟ್. ಗುಡ್ ನೈಟ್. ಓಕೆ, ಬಾಯ್. ಮೊದಲು ನೇಚರ್ ಕಾಲ್ಗೆ ಹೋಗಿ ಬರ್ಬೇಕಲ್ಲ. ಚಾರು, ಸಾಂಬಾರ್ ಸೂಪರ್ ಆಗಿತ್ತು. ಥ್ಯಾಂಕ್ ಯು ಜಾನ್ಸಿ. ಅದೆಲ್ಲ ನಮ್ಮ ಅತ್ತೆಮ್ಮನ ಟ್ರೈನಿಂಗ್. ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ಅವ್ರು ಬರೀ ನನಗೆ ಅತ್ತೆ ಆಗಿ ಅಲ್ಲ, ಅಮ್ಮನಾಗಿ ಕೈ ಹಿಡಿದು ಎಲ್ಲ ಹೇಳ್ಕೊಟ್ಟಿದ್ದಾರೆ. ಆ ವಿಷಯದಲ್ಲಿ ನೀನ್ ಪುಣ್ಯ ಮಾಡಿದ್ಯಾ ಚಾರು. ಆ ಅದೃಷ್ಟ ನನ್ ಪಾಲಿಗಿಲ್ಲ. ಆ ವಿಷಯ ಬಿಡು. ಹೆರಿಗೆ ಅಂದ್ರೆ ಭಯ ಆಗ್ತಿದ್ಯಾ? ಭಯಕ್ಕಿಂತ ಹೆಚ್ಚಾಗಿ ಒಂಥರ ಎಕ್ಸೈಟ್ಮೆಂಟ್ ಇದೆ. ತಾಯಿ ಆಗ್ತಿದ್ದೀನಿ ಅನ್ನೋ ಸಂತೋಷ, ಸಂಭ್ರಮ ಇದೆ ಜಾನ್ಸಿ. ಹಾಗೆ ಇದು ಮೊದಲನೇ ಹೆರಿಗೆ ಆಗಿರೋದ್ರಿಂದ ಅದಕ್ಕೆ ಸ್ವಲ್ಪ ಟೆನ್ಷನ್ ಇದೆ. ಹೆರಿಗೆ ಅಂದ್ರೆ ಒಂದ್ ಹೆಣ್ಣಿಗೆ ಪುನರ್ಜನ್ಮ ಅಂತ ಕೇಳಿದ್ದೀನಿ. ಅದ್ರಲ್ಲೂ ಮೊದಲನೇ ಹೆರಿಗೆ ಅಂದ್ರೆ ಸಾವನ್ನ ಗೆದ್ ಬಂದ ಹಾಗೆ ಅಂತೆ. ಅದಕ್ಕೆ ಹಾಗೆ ಕೇಳ್ದೆ. ಈ ಟೈಮಲ್ಲಿ ತುಂಬಾ ನೋವಾಗುತ್ತಂತೆ, ಹೌದಾ? ಹೌದು ಜಾನ್ಸಿ. ಆದ್ರೆ ತಾಯ್ತನ ಅನ್ನೋ ಸಂತೋಷ ಇದೆಯಲ್ವಾ, ಅದು ಎಲ್ಲ ನೋವನ್ನು ಮರ್ಸ್ಬಿಡುತ್ತೆ. ಇಲ್ಲಿ ನೋಡು ಹೇಗ್ ಓದಿತಾ ಇದ್ದಾನೆ ಅಂತ. ಹೌದು, ಕಿಕ್ ಮಾಡ್ತಿರೋದ್ ನೋಡ್ತಿದ್ರೆ ಮುಂದೆ ಫುಟ್ಬಾಲ್ ಪ್ಲೇಯರ್ ಆದ್ರೂ ಆಗ್ತಾನೆ. ಅದ್ ಸರಿ, ನಿಂಗ್ ಹೆಣ್ಮಗು ಬೇಕೋ ಅಥವಾ ಗಂಡ್ ಮಗು ಬೇಕೋ? ನನ್ಗ ಆ ರೀತಿ ಹೆಣ್ಣು ಗಂಡು ಅನ್ನೋ ಭೇದ ಭಾವ ಇಲ್ಲ ಜಾನ್ಸಿ. ಆದ್ರೆ ನನ್ ಹೊಟ್ಟೆಲಿರೋದು ಗಂಡ್ ಮಗುನೇ ಆಗಿರ್ಲಿ ಅಂತ ನಾನು ಬಯಸ್ತೀನಿ. ಯಾಕಂದ್ರೆ ನಮ್ ಕೃಷ್ಣನೇ ಹುಟ್ಟು ಬರ್ಲಿ ಅಂತ ನಮ್ಮೆಲ್ರ ಆಸೆ. ಖಂಡಿತ ನಿಮ್ ಎಲ್ರ ಆಸೆನೂ ಈಡೇರುತ್ತೆ ಚಾರು. ಅಂದಹಾಗೆ ಚಾರು, ಡೆಲಿವರಿ ಹತ್ರ ಬರ್ತಿದ್ದ ಹಾಗೆ ಮಗು ತುಂಬಾ ಕಾಟ ಕೊಡುತ್ತೆ ಅಂತ ಕೇಳಿದೀನಿ. ನಿಮ್ಗೂ ಹಾಗೆ? ಹೌದು ಜಾನ್ಸಿ. ಕೃಷ್ಣನೇ ನನ್ನ ಹೊಟ್ಟೆಲ್ ಹುಟ್ಟು ಬರ್ತಾನೆ ಅಂತ ನಾವೆಲ್ಲ ಅಂದ್ಕೊಂಡಿರೋದ್ರಿಂದ ಆ ಶ್ರೀಕೃಷ್ಣನ್ ತರನೇ ತುಂಟಾಟ ಮಾಡ್ತಿದ್ದಾನೆ. ಹೊಟ್ಟೆ ಒಳಗಡೆ ತೊಂದರೆ ಕೊಡೋ ಮಕ್ಳು ಹುಟ್ಟದ್ಮೇಲೆ ಸೈಲೆಂಟ್ ಆಗ್ತಾರಂತೆ ಬಿಡು, ಆಮೇಲೆ ಆರಾಮಾಗಿರುವಂತೆ. ಏನೇ ಆಗ್ಲಿ ಜಾನ್ಸಿ, ಅದು ತಾಯಿ ಆದವಳಿಗೆ ದೊಡ್ಡ ವಿಷಯನೇ ಅಲ್ಲ. ಒಟ್ನಲ್ಲಿ ದೇವ್ರ ದಯೆಯಿಂದ ಏನೋ ತೊಂದರೆ ಆಗದೆ ಹೆರಿಗೆ ಆಗಿ ಮಗು ಭೂಮಿ ಮೇಲೆ ಬಂದ್ರೆ ಸಾಕು. ಹಾಗೆಲ್ಲ ಯಾವ ತೊಂದ್ರೆನೂ ಬರಲ್ಲ. ರಾಮಾಚಾರಿ ಮನೇಲಿಲ್ಲ, ಆದ್ರೆ ಅವನ್ ಹೆಂಡತಿ ಮನೇಲಿದ್ದಾಳೆ. ಅವಳು ಬದುಕುಳಿಬಾರ್ದು. ಅವಳು ಹೊಟ್ಟೆಯಲ್ಲಿರೋ ಈ ಪ್ರಪಂಚ ನೋಡ್ಬಾರ್ದು. ಅಂತೂ ಪೂಜೆ ಎಲ್ಲ ಚೆನ್ನಾಗಿ ಆಯ್ತಲ್ವಮ್ಮ?
ಓ ಮಗ್ನೆ, ಯಾವ ವಿಘ್ನನೂ ಇಲ್ದೆ ಪೂಜೆ ಚೆನ್ನಾಗಾಯ್ತು. ಆದ್ರೂ ರಾಮಾಚಾರಿ ಯಾಕೋ ಗೊತ್ತಿಲ್ಲ, ಮನ್ಸ್ಗೊಂಥರ ತಳಮಳ. ಎಷ್ಟು ಸಮಾಧಾನ ಮಾಡ್ಕೊಂಡ್ರು ಸಮಾಧಾನನೇ ಆಗ್ತಾ ಇಲ್ಲ. ಅಯ್ಯೋ ನನಗೂ ಹಾಗೆ ಆಗ್ತಾ ಇದೆಯಮ್ಮ. ಅದು ಯಾಕೆ ಅಂದರೆ ಇಂಥ ಪರಿಸ್ಥಿತಿಲಿ ಚಾರಮ್ಮನಮ್ಮನ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀವಲ್ಲ ಮನೇಲಿ, ಅದಕ್ಕೆ ಹಂಗೆ ಅನಿಸ್ತಾ ಇದೆ ಅಷ್ಟೆ. ಇದ್ರೂ ಇರ್ಬೋದು. ರಾಮಾಚಾರಿ ಒಂದ್ಸರಿ ಫೋನ್ ಮಾಡಿ ಮಾತಾಡೋ. ಹೇಳು ರಾಮ, ಪೂಜೆ ಎಲ್ಲ ಚೆನ್ನಾಗಾಯ್ತಾ? ಹಾಂ ಮೇಡಮ್, ಇವಾಗ ತಾನೇ ಪೂಜೆ ಮುಗೀತು. ನೀವು ಮನೇಲಿ ಆರಾಮಾಗಿದ್ದೀರ ತಾನೆ? ನಮ್ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡ, ಇಲ್ಲಿ ಯಾವ ತೊಂದ್ರೆನೂ ಇಲ್ಲ. ನಾನು ಜಾನ್ಸಿ ಊಟ ಮುಗಿಸ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ಇನ್ನು ಮುರಾರಿ ಅಂತೂ ಒಳಗಡೆ ಒಂದ್ ಸೊಳ್ಳೆನೂ ಬಿಡಲ್ಲ ಅಂತ ಒಳ್ಳೆ ಜೇಮ್ಸ್ ಬಾಂಡ್ ತರ ಹೊರಗಡೆ ಫುಲ್ ಅಲರ್ಟ್ ಆಗಿದ್ದಾನೆ. ಹಾಗಿದ್ರೆ ನಾವೀಗ ಟೆನ್ಷನ್ ಮಾಡ್ಕೋಬಾರ್ದು ಅಂತ ಹೇಳ್ತಾ ಇದ್ದೀರಾ? ಖಂಡಿತ. ಮನೆ ಹೊರಗಡೆ ಮುರಾರಿ, ಮನೆ ಒಳಗಡೆ ಜಾನ್ಸಿ ಇರ್ಬೇಕಾದ್ರೆ ಭಯ ಯಾಕೆ? ಸರಿ ಚಾರಮ್ಮಣ, ಇವಾಗ ಒಂದು ಸ್ವಲ್ಪ ಧೈರ್ಯ ಬಂತು. ಆಮೇಲೆ ನನ್ನ ಫೋನಲ್ಲಿ ಒಂದು ಸ್ವಲ್ಪ ಚಾರ್ಜ್ ಕಮ್ಮಿ ಇದೆ. ನೀವೇನಾದ್ರು ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ಬೋದು. ನೀವೇನು ಟೆನ್ಷನ್ ಆಗಬೇಡಿ. ಸರಿ ರಾಮಾಚಾರಿ, ನೀವು ಹುಷಾರಾಗಿ ಬನ್ನಿ. ಸರಿ ಮೇಡಮ್, ನೀವು ಆರಾಮಾಗಿ ಮಲಗಿರಿ, ನಾವು ಬೇಗ ಬರ್ತೀವಿ. ಆಯ್ತು. ಅಮ್ಮ, ಅಲ್ಲವ್ರಿಗೆ ಏನೂ ತೊಂದರೆ ಇಲ್ಲ, ಎಲ್ಲ ಆರಾಮಾಗಿದ್ದಾರೆ. ಭಗವಂತ, ಈಗ ಸಮಾಧಾನ ಆಯ್ತು ಕಣಪ್ಪ. ರಾಮಾಚಾರಿ, ಬೇಗ ಹೊರಟ್ಬಿಡೋಣ. ಚಾರು ದಿನ ತುಂಬಿದೆ, ಯಾವಾಗ ಬೇಕಾದ್ರೂ ಹೆರಿಗೆ ಆಗ್ಬೋದು ಕಣೋ. ಸರಿಮ್ಮ, ಬಾ ಹೊರಡೋಣ. ಹೇ ಪಾಪಿಗಳ, ನೀವ್ಯಾಕೋ ಇಲ್ಲಿಗೆ ಬಂದಿದ್ರಾ? ಪಾಪಿಗಳಂತ ನೀನೇ ಹೇಳ್ತಾ ಇದೀಯಲ್ಲ, ಅದಕ್ಕೆ ಪಾಪ ಮಾಡಕ್ ಬಂದಿದ್ದೀವಿ. ನಮ್ಮನ್ನ ಈ ಪರಿಸ್ಥಿತಿಗೆ ತಂದ್ಬಿಟ್ಟವ್ರನ್ನ ಸುಮ್ನೆ ಬಿಟ್ರೆ ಋಣ ಉಳ್ಕೊಡತ್ತಲ್ಲ, ಅದಕ್ಕೆ ಅವರನ್ನ ಡೈರೆಕ್ಟ್ ಆಗಿ ಮೇಲೆ ಕಳಿಸಿ ಮುಕ್ತಿ ಕೊಡೋಣ ಅಂತ ಬಂದಿದ್ದೀನಿ.